ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾದ ಹೋರಾಟಕ್ಕೆ, ಭೀಮಾದ ಸಂಘಟನೆಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಮಿತಿ ಒಕ್ಕೂಟ ಸಂಘಟನೆಗಳಿಗೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಂಗನವಾಡಿ ಪೋಸ್ಟ್ಗಳಿಗೆ ಸರಿಪಡಿಸಲೇಬೇಕು, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಕಳೆದ ಸಾಲಿನಲ್ಲಿ ಏನು 39 ಅಂಗನವಾಡಿಗಳು ಹೊಸದಾಗಿ ಏನಾಗಿದ್ದಾವೆ, ಹೊಸದಾಗಿ ಔರಾದ್ ತಾಲೂಕು ಮತ್ತು ಕಮಲನಗರ ತಾಲೂಕು ಎರಡೂ ಯೋಜನೆಗೆ ಸ್ಯಾಂಕ್ಷನ್ ಆಗಿದ್ದಾವೆ. ಇದರಲ್ಲಿ ನಾವು ಕೆಲವೊಂದು ಜನಸಂಖ್ಯೆ ಕಡಿಮೆ ಇರ್ತಕ್ಕಂಥ ತಾಂಡಗಳನ್ನು ನಾವು ಇದಕ್ಕೆ ಕಳಿಸಿದ್ವಿ. ನಮ್ಮ ಪ್ರತಿ 1000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಇರಬೇಕಂತೇಳಿ ಸರ್ಕಾರದ ನಿರ್ದೇಶನ ಇದೆ. ಆ ಪ್ರಕಾರ ಈ 39 ಅಂಗನವಾಡಿಗಳಲ್ಲಿ ಕೆಲವೊಂದು 10ರಿಂದ 12 ಅಂಗನವಾಡಿಗಳು 26, 30 ಈ ಥರ ಜನಸಂಖ್ಯೆ ಸರ್ವೆ ಇದೆ. ಅದನ್ನು ನಿಯಮಾನುಸಾರ ಕ್ರಮವಹಿಸಲು ನಾವು ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗೆ ಇದು ಇಲಾಖಾ ಮಾರ್ಗಸೂಚಿ ಪ್ರಕಾರ ಪ್ರತಿ 1000 ಅಂಗನವಾಡಿ ಪ್ರತಿ 1000 ಜನಸಂಖ್ಯೆಗೆ ಒಂದು ಅಂಗನವಾಡಿ ಇರಬೇಕಂತೇಳಿ ಮರು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ. ಅದರಲ್ಲಿ ಮತ್ತೆ ನಾವು ಈಗೇನು SC LL ಉಪಜಾತಿಗಳೇನಿದೋ ಅವಕ್ಕೆ ಆದ್ಯತೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ನಿರ್ದಿಷ್ಟ ಧರಣಿ ಮಾಡ್ತಕ್ಕಂಥ ಮುಖಂಡರಿಗೆ ಮತ್ತು ತಮಗೆ ಹೇಳಿಕೆ ಇಚ್ಛೆಪಡಿಸ್ತೀವಿ. ದಿನಾಂಕ 12/11/2024 ಏನು CDPO ಕಚೇರಿ ಮುಂದೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಶಾಖೆ ಸಂಜೀವ್ ಕುಮಾರ್ ಲಾದ ಹಾಗೂ ಅಂದಾಜ್ ಮುಸ್ತಾಫರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಏನು ಪ್ರತಿಭಟನೆ ಅಂದರೆ ಔರಾದ್ ತಾಲೂಕು ಹಾಗೂ ಕಮಲನಗರ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಹುದ್ದೆಯಲ್ಲಿ ಅನ್ಯಾಯವಾಗಿದೆ, ಸಮಪಾಲು ಸಮಬಾಳು ಏನದಂದ್ರೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಧಿಕಾರಿಗಳು. ಅದಕ್ಕೆ ಏನಾದರೂ ಮರುಪರಿಶೀಲನೆ ಮಾಡಿ ನಮ್ಮ ಹೊಲಿಯ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗಿದೆ, ಅನ್ಯಾಯ ಸರಿಪಡಿಸಬೇಕಂತ ಹೇಳಿ ಆಗ್ರಹಪಡಿಸಬೇಕು. ಒಂದು ದಿನ ಸಾಂಕೇತಿಕತೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಬಂಧಪಟ್ಟ ಮಂತ್ರಿಗಳು ಇದಕ್ಕೆ ನಾನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ನಮ್ಮ ಔರಾದ್ ಶಾಸಕರು ಮಾಡಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಸುಮಾರು 4 ಅವಧಿಗೆ ಶಾಸಕರಾಗಿದ್ದಾರೆ ಅವರು ಸರ್ಕಾರದ ಸವಲತ್ತುಗಳಲ್ಲಿ ಮಹಾವಂಚನೆ ಮಾಡಿದ್ದಾರೆ. ದಲಿತರಿಗೆ, ಮೂಲ ದಲಿತರಿಗೆ ಯಾವುದೇ ಸೌಲಭ್ಯಗಳು ಬಾರದಂತೆ ನೋಡಿಕೊಂಡು ತನ್ನ ಸ್ವಜಾತಿ ಹಾಗೂ ಸ್ವಜನ ಪಕ್ಷಪಾತ, ಆಮೇಲೆ ತನ್ನ ಸ್ವಂತ ಪಕ್ಷದವರಿಗೆ ಮಾತ್ರ ಮಣೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ನಾವು ಖಂಡಿಸ್ತೀವಿ. ಇದು ತೀರಾ ಖಂಡನೀಯ. ಇದು ಕೂಡಲೇ ಏನದಂದ್ರೆ ತನಿಖೆ ಕೈಗೊಂಡು ಇದಕ್ಕೆ ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹಪಡಿಸ್ತೀನಿ. ಬಂಟಿ ದರ್ಬಾರೆ, ಪಟ್ಟಣ ಪಂಚಾಯತ್ ಸದಸ್ಯರು, ಔರಾದ್. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.